सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः. ನಾಸೆಲ್ಲರಿಗೂ ಬನ್ನಿ ಕಾಳಿ ಮಾತೆ ಏನ್ ಹೇಳ್ತಾರೆ ನೋಡೋಣ. ನಂಗೆ ಇರೋದ್ರಲ್ಲಿ ಜಾಸ್ತಿ ಮೆಸೇಜಸ್ ಬಂದಿರೋದು, ಜಾಸ್ತಿ ಫೋನ್ ಕಾಲ್ಸ್ ಬಂದಿದ್ದು ಕಾಳಿ ರೀಡಿಂಗ್ ನೋಡಿ. ಸೊ ಸದ್ಯಕ್ಕೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇದ್ದಾರೆ ಕಾಳಿಮಾ. ನೋಡೋಣ ಏನ್ ಹೇಳ್ತಿದ್ದಾರೆ ಅಂತ. ಬಗಲಾಮುಖಿ ಅಮ್ಮ ಬಂದಿದ್ದಾರೆ ಇಲ್ಲಿ. ಯುಗ ಶಕ್ತಿ. ಸೊ ಬಗಲಾಮುಖಿ ಅಮ್ಮ ಇವತ್ತು ಆಶೀರ್ವಾದ ಮಾಡಿದ್ದಾರೆ ನನಗೆ ಅಂತ ಅನ್ನಿಸ್ತಾ ಇದೆ. ಈ ಯುಗದ ಶಕ್ತಿ, ಈ ಯುಗದಲ್ಲಿ ಎಸ್ಪೆಷಲಿ ಏನಾದರೂ ಸಾಧನೆ ಮಾಡಬೇಕು ಅಥವಾ ಯಶಸ್ಸು ನೋಡಬೇಕು ಅಥವಾ ಶತ್ರು ಬಾಧೆ ನಿವಾರಣೆ ಮಾಡಬೇಕು, ಆಡೋರ್ ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ಬಗಲಾಮುಖಿ ಅಮ್ಮನ ಆಶೀರ್ವಾದ ಬೇಕು ಅಂತ ಅನ್ಸುತ್ತೆ. ನಂಗೇನೋ ಒಂದ್ ರೀತಿ ಈ ಗದೆ ತರ ಇರುತ್ತಲ್ಲ, ಚಿಕ್ಕದಾಗಿ ಗಿಲ್ಕಿ ತರ ಹಿಂಗೆ ಜಲ್ 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 ಅನ್ನತ್ತಲ್ಲ. ಸೊ ಈ ತರ ಗದೆ ತರ ಹೇಳ್ಕೊಂಡು ಆ ಥರದ್ದು ಏನೋ ಸೌಂಡ್ ಕೇಳಿಸ್ತಾ ಇದೆ. ಆ ತರ ಶಬ್ದ ನಿಮ್ಗೆ ಕಾಣಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ನಾಭಿ ಮೇಲೆ ಒಂದಷ್ಟು ಪ್ರಯೋಗಗಳು ಆಗಿತ್ತು. ಆ ನಾಭಿಯ ಪ್ರಯೋಗಗಳು ಮುಂದೆ ನಿಷ್ಕ್ರಿಯ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಂಗೆ ಗೊತ್ತಿಲ್ಲ, ಇಲ್ಲಿ ಬರೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ನನ್ನ ನಾನು ಅತಿಯಾಗಿ ಮಾತಾಡುವಂಥದ್ದು ಏನೂ ಇಲ್ಲ. ಇಲ್ಲಿ ಏನ್ ಕೇಳಿಸುತ್ತೋ ಅದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ, ರಕ್ಷೆನ ಹಾಕೊಳ್ಳಿ. ಹಣೆಗೆ ಅರಿಶಿಣನ ಹಚ್ಚಿ ಅದ್ರ ಮೇಲೆ ಕುಂಕುಮನ ಇಟ್ಕೊಳ್ಳಿ. ಇದರಿಂದ ನಿಮ್ಗೆ ಹಣೆ ಮೇಲೆ ಅರಿಶಿಣ ಕುಂಕುಮ ಎರಡನ್ನೂ ಇಟ್ಕೊಳ್ಳಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಥ್ರೋಟ್ ಚಕ್ರಕ್ಕೆ ಒಂದಷ್ಟು ರಕ್ಷೆ ಬೇಕು, ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಒಂದಷ್ಟು ರಕ್ಷಾ ಬಳೆಗಳು ಮಾಡ್ಕೊಡ್ತಾರಲ್ಲ, ಆ ಥರದ್ದು ಕೂಡ ಹಾಕೊಳ್ತೀರಾ ಆ ಕೈಗಳಿಗೆ ಅನ್ನುವಂಥದ್ದು ಇದೆ. ತೋಳಿಗೆ ಏನೋ ತಾವೀಸ್ ತರದ್ದು ರಕ್ಷೆಯಾಗಿ ಸಿಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಜೊತೆಗೆ ಚಾಮುಂಡೇಶ್ವರಿಯ ಆಶೀರ್ವಾದ ಇದೆ. ಏನು ನಿಮ್ಮ ಕೂದಲಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ಮಾಡಿದ್ರು ಅದು ಇನ್ ಮುಂದೆ ನಿಮ್ಗೆ ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರಗಳಲ್ಲಿ ನೀವು ಮುಂದಿನ ದಿನಗಳಲ್ಲಿ ಬದಲಾವಣೆನ ನೋಡ್ಬೋದು ಅನ್ನುವಂಥದ್ದು ಇದೆ. ಇಲ್ಲಿ ಹೆಚ್ಚಿನ ವಿಚಾರಗಳಲ್ಲಿ ನೀವು ಅನ್ಕೊಂಡಿದ್ಕಿಂತ ಬೇರೆ ರೀತಿಯಲ್ಲೇ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕೂದಲಿನ ವಿಚಾರದಲ್ಲಿ ಒಂದಷ್ಟು ಗಂಟುಗಳಾಗುವಂಥದ್ದು, ಈಗ ಜಡೆ ಬರುತ್ತಲ್ಲ ಕೂದಲಲ್ಲಿ, ಜಡೆಗಳು ಸ್ವಾಮಿ ಜಡೆ ಅಂತ ಏನೋ ಹೇಳ್ತಾರಲ್ಲ, ಆ ಥರದ್ದು ಜಡೆ ಅಂದ್ರೆ ಗಂಟು ಗಂಟು ತರ ಹಗ್ಗಿ ಜಡೆ ಕೂದಲು ಆ ಥರ ಆಗುವಂತ ಸಾಧ್ಯತೆ ಇದೆ. ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶತ್ರುಗಳು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಜೊತೆಗೆ ನೀವು ಎಸ್ಪೆಷಲಿ ನನ್ನ ಎನರ್ಜಿ ಸ್ವಲ್ಪ ಗೊತ್ತಿದೆ. ನಾನ್ ಮಾತಾಡಬಾರ್ದು, ನಾನ್ ರೀಡಿಂಗ್ ಕೇಳಬಾರ್ದು ಅಂತ ಯಾರ್ಯಾರು ಪ್ರಯೋಗಗಳು ಮಾಡಿದೀರ, ಸೊ ನೋಡ್ಕೊಳ್ಳಿ, ಮುಂದಕ್ಕೆ ನೀವೇ ಮಾತಾಡ್ದಿರಾ ಇರೋ ಹಾಗೆ ಆಗ್ಬಿಡ್ಬಹುದು. ಸೊ ಎಚ್ಚರಿಕೆನ ವಹಿಸಿ. ಏನೇನ್ ತಪ್ಪು ಮಾಡಿದಿರೋ, ಏನೇನ್ ಪ್ರಯೋಗ ಮಾಡಿದಿರೋ ಎಲ್ಲ ತಕ್ಕೊಂಡ್ರೆ ನಿಮ್ಗೆ ಅನುಕೂಲ. ಇಲ್ಲಾಂದ್ರೆ ಮುಂದಿನ ಬದಲಾವಣೆ ನಿಮ್ಗೆ ತುಂಬಾ ದುಬಾರಿ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಜೊತೆಗೆ ನಿಮ್ಮ ಮಾತುಗಾರಿಕೆ ಅಥವಾ ನಿಮ್ಮ ನಾಲಿಗೆನ ಕಟ್ ಮಾಡಿ, ಗೊಂಬೆ ಮಾಡಿ ನಿಮ್ಮ ನಾಲಿಗೆನ ಕತ್ತರಿಸಿ ಹಾಕಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಂಗೆ ಗೊತ್ತಿಲ್ಲ, ನಂಗೆ ಬರೋದು ಹೇಳ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಾ ಇರೋದು. ಅದನ್ನ ತಾಯಿ ಸಂರಕ್ಷಣೆ ಮಾಡಿ ಇಟ್ಟಿದ್ದಾಳೆ ಅನ್ನುವಂಥದ್ದು ಇದೆ. ಸೊ ನಾನು ನುಡ್ದಂಗೆಲ್ಲ ನಿನ್ ನಾಲ್ಗೆ ನೋಡಿತಾ ಇರುತ್ತೆ. ನೀನ್ ಯಾಕೆ ಚಿಂತೆ ಮಾಡ್ತೀಯ, ಅವನು ಗೊತ್ತಿದೆ, ಯಾವನ್ ಮಾಡಿದ್ನೋ ಅವನು ಗೊತ್ತಿದೆ. ಅವನಿಗೆ ನಾಲ್ಗೆ ಇಲ್ದಿರೋ ಅಂತ ದಿನಗಳು ಆಗಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದು ಅವನಿಗೆ ಅರ್ಥ ಆಗತ್ತೆ. ನೀನ್ ಚಿಂತೆ ಮಾಡ್ಬೇಡ ಅನ್ನುವಂಥ ಭರವಸೆನ ಕೊಡ್ತಿದ್ದಾಳೆ ತಾಯಿ. ಜೊತೆಗೆ ನಿಮ್ಮ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ ಅಲ್ಲ, ಮೂಲಾಧಾರ ಸ್ವಾಧಿಷ್ಠಾನ, ಹೌದು, ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರಗಳ ನಡುವಿನ ಭಾಗ ಏನಿದೆ, ಅದೆರಡರ ಇನ್ ಬಿಟ್ವೀನ್ ಏನಿದೆ, ಅಲ್ಲಿಗೆ ಸಂಬಂಧಪಟ್ಟಂಗೆ ಒಂದು ರಕ್ಷೆನ ಹಾಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಹೆಣ್ಣು ಮಕ್ಕಳು ಏನಾದ್ರೂ ಇದ್ರೆ ನಿಮ್ಮ ಮನೆಯಲ್ಲಿ, ಸೊ ಆ ಹೆಣ್ಣು ಮಕ್ಕಳಿಗೆ ಸಮಥಿಂಗ್ ಏನು ಗಂಡು ಮಕ್ಳಿಗೆ ಹುಡ್ದಾರ ಹಾಕೋತರ ಆಗ್ತಾರಲ್ಲ, ಆ ಥರದ್ದು ಸಮಥಿಂಗ್ ಏನೋ ಇದೆ, ಆ ಥರದ ರಕ್ಷೆನ ಹಾಕಿ ಅನ್ನುವಂಥದ್ದು ಇದೆ.
ಜೊತೆಗೆ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಅಲ್ಲಿ ಇದೆ, ತಲೆಗೆಡ್ಸ್ಕೊಳ್ಳೋದು ಬೇಡ, ಆರಾಮಾಗಿ ಇರಿ ಎನ್ನುವಂಥದ್ದು ಇದೆ. ಒಂದು ಆಳವಾದ ಕಂದಕದ ರೀತಿ, ಅಂದ್ರೆ ಒಂದು ಆಳವಾದ ಬಾವಿ ಒಳಗೋ ಅಥವಾ ಒಂದು ಟ್ಯಾಂಕ್ ತರ ಇಲ್ಲ, ಎಲ್ಲೋ ನೀರ್ ತುಂಬಿರುವಂತ ಬಾವಿನೇ ಕಾಣಿಸ್ತಾ ಇದೆ. ಅದ್ರ ಒಳಗೆ ಒಂದು ದೇವಿ ವಿಗ್ರಹ ಮಾಡಿ ನೀರಲ್ಲಿ ಮುಳುಗಿಸಿ ಇಟ್ಬಿಟ್ಟಿದ್ದಾರೆ. ಅದನ್ನ ನೀವು ಹೊರ ತೆಗೆದ್ರೆ ನಿಮ್ಗೆ ಮುಂದಿನ 23 ಗಂಟೆಗಳಲ್ಲಿ, ಈ ರೀಡಿಂಗ್ ಯಾವಾಗ ನೀವು ಕೇಳ್ತೀರೋ ಅದರ 23 ಗಂಟೆಗಳಲ್ಲಿ ಅಥವಾ 23 ದಿನ ಅಂತ ಇಲ್ಲ, 23 ಗಂಟೆಗಳ ಒಳಗೆ ನೀವು ತೆಗ್ದಿದ್ದೆ ಆದ್ರೆ ನಿಮ್ಗೆ ಸಾಕಷ್ಟು ಒಳ್ಳೇದಾಗತ್ತೆ ಅದರಿಂದ ಅನ್ನುವಂಥದ್ದು ಇದೆ. ಇದನ್ನ ಬೇರೆ ಯಾರಿಗೋ ಮಾಡಿದ್ರು ನೀವು ತೆಗೆದ್ರೆ ನಿಮ್ಗೆ ಅದರಿಂದ ಒಳ್ಳೇದೇ ಆಗತ್ತೆ. ಯಾರಿಗ್ ಮಾಡಿರ್ತಾರೋ ಏನ್ ಮಾಡಿರ್ತಾರೋ ನಮಗ್ ತೊಂದ್ರೆ ಆಗತ್ತೆ ಅಂತ ಅನ್ಕೊಳ್ಳೋದು ಬೇಡ. ತಾಯಿನ ಬಿಡುಗಡೆ ಮಾಡಿದ್ರೆ ತಾಯಿ ಯಾವಾಗ್ಲೂ ಆಶೀರ್ವಾದನೆ ಮಾಡ್ತಾಳೆ, ಇನ್ನೇನ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಇದೊಂದು ಮಾಹಿತಿ ಇಲ್ಲಿ ಇದೆ. ಸೊ ಒಳ್ಳೇದಾಗ್ಲಿ. ಹೆಣ್ಮಕ್ಳ ಶೀಲಕ್ಕೆ ಮಾನಕ್ಕೆ ಕೈ ಹಾಕಿ ನೀವು ಬದುಕಿರಬಹುದು, ಚೆನ್ನಾಗಿರಬಹುದು. ಆದ್ರೆ ಒಂದಷ್ಟು ಸ್ತ್ರೀ ಶಕ್ತಿ ದೇವತೆಗಳ ಮೇಲೆ ಕೈ ಹಾಕಿ ಶಕ್ತಿ ದೇವತೆಯ ವಸ್ತ್ರಕ್ಕೆ ಕೈ ಹಾಕಿ ದೊಡ್ಡ ತಪ್ಪು ಮಾಡಿದೀರಾ. ಇದರ ಗಂಟನ್ನ ತಾಯಿ ಯಾವತ್ತು ಮರ್ತಿಲ್ಲ, ಮರೆಯೋದು ಇಲ್ಲ ಅನ್ನುವಂಥದ್ದು ಇದೆ. ಸ್ವಲ್ಪ ಗಮನನ ಹರಿಸಿದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಎಚ್ಚರಿಕೆ ಬೇಕು ನಿಮ್ಗೆ, ಎಚ್ಚರಿಕೆ ವಹಿಸ್ಲಿಲ್ಲ ಅಂದ್ರೆ ತೊಂದರೆ ಆಗಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಕಣ್ಣುಗಳ ಮೇಲೆ ಒಂದಷ್ಟು ತೊಂದರೆನ ಯಾರು ಮಾಡಿದ್ದಾರೆ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಓಲೆಗಳನ್ನ ಯಾರೋ ಕದ್ಕೊಂಡು ಹೋಗಿದ್ದಾರೆ. ಆ ಕದ್ಕೊಂಡು ಹೋಗಿದ್ದು ಪ್ರಯೋಗದ ಮುಖಾಂತರ ಅದು ಕಾಣೆಯಾಗಿದೆ. ಅದು ನಿಮ್ಗೆ ಮುಂದಿನ ದಿನಗಳಲ್ಲಿ ವಾಪಸ್ ಸಿಕ್ಕಿದ್ರುನು ಅದನ್ನ ಇಟ್ಕೊಂಬೇಡಿ, ಅದನ್ನ ಕೊಟ್ಬಿಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ನಿಮ್ಮ ಯೌವನ ಇರಬಹುದು ಅಥವಾ ನಿಮ್ಮ ಬ್ಯೂಟಿ ಇರಬಹುದು ಅಥವಾ ನಿಮ್ಮ ಆ ಒಂದು ಫಿಸಿಕಲ್ ಅಪಿರಿಯನ್ಸ್ ಏನಿದೆ ಇದರ ಬಗ್ಗೆ ಮೋಹಗೊಂಡು ಅಥವಾ ವ್ಯಾಮೋಹಗೊಂಡು ಒಂದಷ್ಟು ನಿಮ್ಮ ಚಿತ್ರಪಟಗಳನ್ನ ಎಡಿಟ್ ಮಾಡಿಸಿ ಚೆನ್ನಾಗಿರುವಂತ ಡ್ರೆಸ್ ಇರುವಂತ ಫೋಟೋಸ್ನ ನ್ಯೂಡ್ ಮಾಡಿಸಿ ಒಂದಷ್ಟು ಆ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಅದ್ರದ್ದು ಸಮಥಿಂಗ್ ಏನೋ ಪ್ರಿಂಟ್ ಎಲ್ಲ ಮಾಡ್ಬಿಟ್ಟಿದ್ದಾರೆ ಅನ್ನೋವಂಥದ್ದು ನಂಗೆ ಇಲ್ಲಿ ಎಷ್ಟು ಕೆಟ್ಟದಾಗಿ ಕಾಣಿಸ್ತಿದೆ ಅಂದ್ರೆ, ಸೊ ನೀವು ಫೋಟೋನ ನ್ಯೂಡ್ ಮಾಡಿಸ್ಬಿಟ್ಟು ಅದ್ರದ್ದು ಒಂದು ಬೆಡ್ಶೀಟು ಸಮಥಿಂಗ್ ಪಿಲ್ಲೋ ಸಮಥಿಂಗ್ ವಗೇರ ಮಾಡಿ ಆ ಥರದ್ದೇನೋ ಹಾಕಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಅದನ್ನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಮೇಂಟೈನ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ನಥಿಂಗ್ ಟು ವರಿ, ಎಲ್ಲಾನು ಒಂದು ಅಂತ್ಯ ಮಾಡೋದಕ್ಕೆ ತಾಯಿಗೆ ಗೊತ್ತಿದೆ. ಸೊ ಹಾಗಾಗಿ ಅಂತ್ಯ ಮಾಡ್ತಿದ್ದಾಳೆ ಅನ್ನುವಂಥದ್ದು ಇದೆ. ಸೊ ಯಾಕೆ ಅವರು ಹೀಗೆ ಮಾಡಿದ್ರು ಅಂದ್ರೆ ಪಾಸ್ಟ್ ಲೈಫಿನ ಒಂದಷ್ಟು ಶತ್ರುತ್ವ, ಮತ್ತೆ ಯಾವ ಜನ್ಮದಲ್ಲೂ ನೀವು ಅವರಿಗೆ ಸಿಕ್ಕಿಲ್ಲ, ಈ ಜನ್ಮದಲ್ಲಿ ಹೇಗೆ ಸಿಗಕ್ಕೆ ಸಾಧ್ಯ, ಹಾಗಾಗಿ ಅಟ್ಲೀಸ್ಟ್ ಹಾಗೆ ಅವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಇದು ಎಷ್ಟು ಘನಘೋರ ಪ್ರಯೋಗ ಅನ್ನೋದು ಅವರಿಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಸೊ ಅವ್ರಿಗೆ ಅರ್ಥ ಆಗೋ ಅಷ್ಟರಲ್ಲಿ ಸಾಕಷ್ಟು ಕಾಲ ಮಿಂಚಿ ಹೋಗಿದೆ. ಸೊ ಆ ಪ್ರಯೋಗ ಆಗಿದೆ ಅಂತ ನಿಮ್ಗೂ ಅರ್ಥ ಆಗೋ ಅಷ್ಟರಲ್ಲಿ ಸಾಕಷ್ಟು ಕಳ್ಕೊಂಡಿದ್ದೀರಾ. ಇದರಿಂದ ಯಾರಿಗೂ ಲಾಭ ಇಲ್ಲ. ಮಾಡಿರೋ ಪ್ರಯೋಗದಲ್ಲಿ ಇಬ್ರು ಕೂಡ ಸಮಪಾಲು ಇರೋದ್ರಿಂದ ಇಬ್ಬರಿಗೂ ಕೂಡ ಅಮ್ಮ ಆಹುತಿ ಹಾಕೊಳ್ತಾಳೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಯಾವ ರೀತಿ ಆಹುತಿ ಹಾಕೊಳ್ತಾಳೆ ಅಂದ್ರೆ, ಯಾವ ರೀತಿ ನಿಮ್ಮನ್ನ ಎಲ್ಲೂ ರಕ್ತ ಬರ್ದಂಗೆ, ಎಲ್ಲೂ ತೊಂದರೆ ಆಗದಂಗೆ ಇಂಚಿಂಚು ನಿಮ್ಮನ್ನ ಹೇಗೆ ಕೊಂದು ಖಾಲಿ ಮಾಡುದು, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ವಿನಯವಂತಿಕೆ, ನಿಮ್ಮ ಸೌಜನ್ಯ, ನಿಮ್ಮ ಬದುಕು ಎಲ್ಲವೂ ಕೂಡ ಹೇಗೆ ಬರಿದು ಮಾಡಿದ್ರು ಹಾಗೆ ಉಪಾಯದಲ್ಲೇ ತಾಯಿನೂ ಕೂಡ ಎಲ್ಲಾನು ಬರೆದು ಮಾಡ್ತಾಳೆ ಅನ್ನುವಂಥದ್ದು ಇದೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಶಾಂತತೆನ ಉಗ್ರನ ನೀವು ಡಿಸೈಡ್ ಮಾಡ್ಕೊಳ್ಳಿ ಅಂತ ಅಮ್ಮ ಹೇಳ್ತಿದ್ದಾಳೆ ಇಲ್ಲಿ. ಶಾಂತವಾಗಿ ಬೇಕು ಅಂದ್ರೆ ನಾನು ಶಾಂತವಾಗಿ ಸಂಹಾರ ಮಾಡೋದಕ್ಕೆ ರೆಡಿ, ಉಗ್ರವಾಗಿ ಬೇಕು ಅಂದ್ರೆ ನಾನು ಉಗ್ರವಾಗಿ ಸಂಹಾರ ಮಾಡೋದಕ್ಕೂ ರೆಡಿ. ಎರಡರ ಮಧ್ಯೆ ನೀವು ಈಗ ಬದಲಾಗೋದಕ್ಕೆ ಒಂದು ಕೊನೆ ಅವಕಾಶ. ಆ ಅವಕಾಶನ ನೀವು ಸರಿಪಡಿಸ್ಕೊಂಡು ಬಂಧನಗಳನ್ನ ಬಿಚ್ಚಿದ್ದೆ ಆದ್ರೆ, ಎಲ್ಲ ಕಟ್ಟುಗಳನ್ನು ಕಟ್ಟ ಮಾಡಿದ್ದೆ ಆದ್ರೆ ನಾನು ನನ್ನ ಪಾಡಿಗೆ ಹೋಗ್ತೀನಿ. ಇಲ್ಲ ನಿಮ್ಗೇನ್ ಕೊಡ್ಬೇಕೋ ನಾನು ಕೊಟ್ಟೆ ಹೋಗ್ತೀನಿ.
ಎಚ್ಚರ, ನಾನು ಒಂದು ಸ್ತ್ರೀ ಶಕ್ತಿಯ ಪರಮಾವತಾರ ಅನ್ನುವಂಥದ್ದನ್ನ ಆ ತಾಯಿ ಇಲ್ಲಿ ನಿಮ್ಗೆ ಹೇಳ್ತಿದ್ದಾಳೆ. ಸೊ ನಥಿಂಗ್ ಟು ವರಿ. ಸದ್ಯಕ್ಕೆ ಇಲ್ಲಿ ಚಿನ್ನಮಸ್ತ ದೇವಿ ವಿಚಾರವಾಗಿ ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ. ನಿಮ್ಮ ಕತ್ತುಗಳನ್ನ ಕತ್ತರಿಸಿ ಪ್ರಯೋಗ ಮಾಡಿರುವಂಥದ್ದು, ನಿಮ್ಮ ಮೈಂಡ್ ಅಥವಾ ನಿಮ್ಮ ತಲೆ ಕೆಲಸ ಮಾಡ್ತಾ ಇಲ್ಲ, ಒಂದಷ್ಟು ಹುಚ್ಚರ ರೀತಿಯಲ್ಲಿ ಮಾತಾಡುವಂಥದ್ದು ಅಥವಾ ಬ್ಯಾಲೆನ್ಸ್ ಇಲ್ದಿರ ಮಾತು ಬರ್ದಿರ ಇರುವಂಥದ್ದು, ತನಕ್ ತಾನೇ ಮಾತಾಡ್ಕೊಳ್ಳೋ ಅಂಥದ್ದು ಅಥವಾ ವಿಚಿತ್ರವಾಗಿ ಕೂಗುವಂಥದ್ದು, ವಿಚಿತ್ರ ಸೊ ಈ ಪ್ರಯೋಗಗಳೆಲ್ಲ ಮಾಡ್ತಿದ್ದಾರೆ, ಮಾಡ್ತಾನೆ ಇರ್ತಾರೆ. ಸದ್ಯಕ್ಕೆ ನಿಮ್ಮ ಕಣ್ಣುಗಳು ನಿಸ್ತೇಜವಾಗಿದೆ ಅನ್ನುವಂಥದ್ದು. ಎಷ್ಟು ನಿಸ್ತೇಜವಾಗಿದೆ ಅಂದ್ರೆ ಕಣ್ಣುಗಳು ತಮ್ಮ ಪ್ರಾಣ ಶಕ್ತಿನ ಕಳ್ಕೊಂಡಿದ್ದಾವೆ ಅನ್ನುವಂಥದ್ದು. ಜೊತೆಗೆ ನಿಮ್ಮ ಕ್ರೌನ್ ಚಕ್ರ ಕೂಡ ಆಕ್ಟಿವೇಟ್ ಆಗಿಲ್ಲ. ಕೆಲವ್ರಿಗೆ ನಿಮ್ಮ ಥರ್ಡ್ ಐ ಚಕ್ರ ಕೂಡ ಆಕ್ಟಿವೇಟ್ ಆಗಿಲ್ಲ ಅನ್ನುವಂಥದ್ದು ಇದೆ. ಅಂದ್ರೆ ಎಲ್ಲ ಸ್ಟಾಪ್ ಆಗಿದೆ. ನಿಮ್ಮ ಹೈಯರ್ ಸೆಲ್ಫ್ ಏನಿದೆ ಅದು ಕಾಂಟ್ಯಾಕ್ಟ್ ಲೆಸ್ ಆಗಿದೆ, ಕಾಂಟ್ಯಾಕ್ಟಿಗೆ ಸಿಗದಿರೋ ಹಾಗೆ ಆಗಿದೆ ನಿಮಗೆ. ಜೊತೆಗೆ ಒನ್ ಆಫ್ ದಿ ಪಾಸ್ಟ್ ಲೈಫ್ ನೀವು ನಾಗ ಕುಲಕ್ಕೆ ಸಂಬಂಧಪಟ್ಟಂಗೆ ಇದ್ರಿ, ಒಂದು ದೊಡ್ಡ ಮಟ್ಟದ ಅಧಿಕಾರದಲ್ಲಿ ಇದ್ರಿ, ಅಥವಾ ದೊಡ್ಡ ಮಟ್ಟದಲ್ಲಿ ನೀವೊಂದು ಸಾಧನೆಯಲ್ಲಿ ಇದ್ರಿ, ಅಥವಾ ಒಂದು ಇವಾಗ ಸಾಧನೆ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಋಷಿ ವರ್ಯರೆಲ್ಲರೂ ಇರ್ತಾರಲ್ಲ, ಆ ರೀತಿಯ ಸಾಧನೆಯ ವರ್ಗದಲ್ಲಿ ಇದ್ರಿ. ನಿಮ್ಮ ಸಾಧನೆಯ ಫಲವಾಗಿ ನಿಮ್ಮ ಹತ್ರ ಏನು ಒಂದು ವಿಶೇಷವಾದಂಥ ವಜ್ರ ವೈಢೂರ್ಯ ಮಣಿಗಳು ಅಂತ ಏನ್ ಕರಿತೀವಿ, ಸೊ ಆ ಮಣಿಗಳು ನಿಮ್ಮಲ್ಲಿ ಇದ್ದಿದ್ದು ಅದನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ತಮ್ಮ ವಶ ಮಾಡ್ಕೊಳ್ಳೋದಕ್ಕೆ ಭೂಲೋಕದಿಂದ ಈಗ ನಡೆದಿರುವಂತ ಒಂದಷ್ಟು ಪ್ರಯೋಗಗಳು. ನೀವು ಮಾತಾಡಬಾರ್ದು ಅಂತ ನಿಮ್ಮ ನಾಲಿಗೆಯ ಮೇಲೆ ಪ್ರಹಾರ ಮಾಡಿರುವಂಥದ್ದು, ನಿಮ್ಮ ತಲೆ ಕೆಲಸ ಮಾಡಬಾರ್ದು ಅಂತ ಕುತ್ತಿಗೆಯ ಮೇಲೆ ಪ್ರಹಾರ ಮಾಡಿರುವಂಥದ್ದು, ಜೊತೆಗೆ ಎಲ್ಲಾ ರೀತಿಯಲ್ಲೂ ನಿಮ್ಮನ್ನ ಇಲ್ಲ ಅನ್ಸಿರುವಂಥದ್ದು. ನಂಗೆ ಗೊತ್ತಿಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯಳು ಇಲ್ಲಿ ಕೂತ್ಕೊಂಡು ಹೇಳ್ತಿದ್ದೀನಿ ಅಷ್ಟೇನೆ, ಏನೋ ವಾಗ್ದೇವಿಯ ಆಶೀರ್ವಾದ. ನಂಗೆ ಈ ರೀಡಿಂಗ್ ಈ ಕ್ಷಣಕ್ಕೆ ಯಾವುದೋ ಒಂದು ನಾಗದೈವ ಕೇಳಿಸ್ತಾ ಇದೆ, ದೈವ ಕೇಳಿಸ್ಕೊಳ್ತಿದೆ, ಅದ್ರ ಮೇಲೆ ಪ್ರಯೋಗ ಆಗಿದೆ, ಇದು ಅದು ಇಲ್ಲಿ ಪರಿಹಾರ ಕೇಳ್ತಾ ಇದೆ ಅನ್ನೋ ರೀತಿಲಿ ಇದೆ. ಸೊ ನೋಡೋಣ. ಖಂಡಿತವಾಗ್ಲೂ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರಿಗೂ ಆ ಶಕ್ತಿ ಇದೆ, ಅವರ ಆಶೀರ್ವಾದಕ್ಕೆ ಆ ತಾಕತ್ತಿದೆ ಅಂತ ನಾನು ನಂಬ್ತೀನಿ. ಈ ಕ್ಷಣ ನಾನು ಈ ವಾಗ್ದೇವಿ ತಂಡದಲ್ಲಿ ಯಾರ್ಯಾರು ಈ ರೀಡಿಂಗ್ ನೋಡ್ತಿದ್ದೀರೋ, ನೋ ಮ್ಯಾಟರ್ ನೀವು ದೊಡ್ಡವರ, ಚಿಕ್ಕವರ, ಸಣ್ಣವರ, ವಯಸ್ಸಾಗಿದ್ಯಾ ಇಲ್ವಾ, ಏನು ನೋಡಬೇಡಿ, ಅಥವಾ ನೀವು ಯಾವ ರೀತಿ ಇದ್ದೀರಾ ಅದನ್ನು ನೋಡಬೇಡಿ. ಇದು ಕೇಳಿಸ್ಕೊಳ್ತಿದ್ದೀರಾ ಅಂದ್ರೆ ನೀವು ಪರಮ ಪವಿತ್ರವಾಗಿ ಇದ್ದೀರಾ ಅಂತಷ್ಟೇ ಲೆಕ್ಕ. ಈ ಕ್ಷಣ ಒಂದು ಆಶೀರ್ವಾದ. ನಾವು ನಾಗ ದೈವದ ಹತ್ರ ಹೋಗಿ ಪ್ರಾರ್ಥನೆಯನ್ನ ಮಾಡ್ತೀವಿ, ಆಶೀರ್ವಾದನ ಬೇಡ್ತೀವಿ, ಆದ್ರೆ ಇಲ್ಲಿ ತೊಂದರೆಗೆ ಒಳಗಾಗಿರುವಂತ ಒಂದು ನಾಗದೈವ ನಿಂತಿದೆ. ಅದಕ್ಕೆ ನಾವೆಲ್ಲರೂ ಪ್ರಾರ್ಥನೆಯ ಮುಖಾಂತರ ಪ್ರಾರ್ಥನೆಯ ಆಶೀರ್ವಾದನ ಕಳ್ಸೋಣ. ದೈವಕ್ಕೆ ಆಶೀರ್ವಾದ ಮಾಡೋ ಅಷ್ಟು ಯೋಗ್ಯತೆ ನಮ್ಗೆ ಇರಲ್ಲ. ಪ್ರಾರ್ಥನೆಯ ಆಶೀರ್ವಾದ ಅಂತ ಕೇಳ್ಕೊಳ್ಳೋಣ. ನಮ್ಮೆಲ್ಲರ ಒಕ್ಕೊರಳಿನ ಆಶೀರ್ವಾದ ಈ ಕ್ಷಣ ಇದು ಎಲ್ಲಿದೆ ಏನಿದೆ ಅಂತ ಗೊತ್ತಿಲ್ಲ, ಆದ್ರೆ ಇಲ್ಲಿ ಕನೆಕ್ಟ್ ಆಗ್ತಿದೆ ಎನರ್ಜಿ. ಆ ತೊಂದರೆಗೆ ಒಳಗಾಗಿರುವಂತಹ ಆ ನಾಗ ದೈವ, ಆ ನಾಗ ದೇವತೆ ಫೆಮಿನೈನ್ ಎನರ್ಜಿ, ನಾಗ ದೇವತೆ ಏನಿದೆ, ಆ ನಾಗ ದೇವತೆಗೆ ನಮ್ಮೆಲ್ಲರ ಶುಭ ಹಾರೈಕೆಯ ಆಶೀರ್ವಾದ ಹೋಗಿ, ಆ ಹೀಲಿಂಗ್ ಹೋಗಿ, ಆ ಪ್ರಯೋಗಗಳು ಏನಾಗಿದೆ ಆ ಪ್ರಯೋಗಗಳೆಲ್ಲವೂ ಕೂಡ ಓಪನ್ ಆಗ್ಲಿ. ಆ ತಾಯಿಗೆ ತನ್ನ ನಾಲಿಗೆ ಮತ್ತೆ ಸಿಕ್ಕಿ ಆ ಒಂದು ಪ್ರಯೋಗ ಏನಾಗಿದೆ, ಆ ಪ್ರಯೋಗ ಕುತ್ತಿಗೆ ಸೀಳಿರುವಂಥದ್ದು ಅದು ಕೂಡ ಸರಿ ಹೋಗ್ಲಿ ಅನ್ನುವಂಥದ್ದು ಇದೆ. ಸರಿ ಹೋಗುತ್ತೆ ಅನ್ನುವಂಥದ್ದು ಪ್ರಾರ್ಥನೆಯಲ್ಲಿ ಇದೆ. ಜೊತೆಗೆ ಏನು ಒಂದಷ್ಟು ಮೆದುಳುಗಳನ್ನ ತಗೊಂಡು ಆಟ ಆಡ್ತಿದ್ದಾರೆ, ಮೆದುಳುಗಳಲ್ಲಿ ಆಟ ಆಡ್ತಿದ್ದಾರೆ. ಸೊ ಇದು ಕೂಡ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ, ಅವರಿಗೂ ಕೂಡ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಎಸ್ಪೆಷಲಿ ಇನ್ನೊಂದು 6 ಗಂಟೆಯಿಂದ 6 ದಿನಗಳ ಒಳಗೆ
6 ಮುಂಜಾನೆಗಳನ್ನ ನೋಡಿದ ನಂತರ ಆ ತಾಯಿಗೆ ತನ್ನ ಒಂದು ಬದಲಾವಣೆ ಬರುವಂತ ಸಾಧ್ಯತೆ ಇದೆ. ನೋಡೋಣ ಅದಾಗಬಹುದು ಅಂತ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ನನ್ಗೆ ಎನರ್ಜಿ ಬಂದ್ರೆ ನಾನು ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ಬಂದ್ರೆ ನಮ್ಮ ಆಶೀರ್ವಾದ ಆ ನಾಗದೇವತೆಗೆ ತಲುಪಿ ಆ ನಾಗದೇವತೆಗೆ ಒಳ್ಳೇದಾಗುತ್ತೆ, ಆಗತ್ತೆ ಅಷ್ಟೇ. ಆಗತ್ತೆ. ಸೊ ಆಗಿದ್ದೆ ಆದ್ರೆ ಆ ದೇವಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾಳೆ, ನಿಲ್ತಾಳೆ, ನುಡಿತಾಳೆ, ನಿಮ್ಮೆಲ್ಲರಿಗೂ ಯಶಸ್ಸನ್ನ ಕೊಡ್ತಾಳೆ. ಯಾರ್ಯಾರ ಆಶೀರ್ವಾದ ಕಳ್ಸಿದಿರೋ ಪ್ರತಿಯೊಬ್ಬರಿಗೂ ಒಂದು ಹಸಿರು ಬಣ್ಣದ ಸರ್ಪದ ರೀತಿಲಿ ಅವಳು ಕಾಣಿಸ್ಕೊಳ್ತಾಳೆ ಅನ್ನುವಂಥದ್ದು ಇದೆ. ದಯಮಾಡಿ ಆಶೀರ್ವಾದ ಮಾಡಿ, ನಾನು ನಿಮ್ಮ ಹತ್ರ ಬೇಡ್ಕೊಳ್ತಿದ್ದೀನಿ. ಆಶೀರ್ವಾದ ಮಾಡಿ, ಆಗತ್ತೆ ಅನ್ನುವಂಥದ್ದು ಇದೆ. ಇದನ್ನ ನಾವು ಪ್ರಯೋಗ ತೆಗಿಬಹುದಾ, ಈ ತರ ಎಲ್ಲಾದ್ರೂ ಮಾಡಿಟ್ಟಿರೋದು ಇದೆಯಾ ಅಂತ ಯಾರೋ ಪ್ರಶ್ನೆ ಹಾಕ್ತಿದ್ದಾರೆ. ಖಂಡಿತವಾಗ್ಲೂ ಮಾಡಿಟ್ಟಿದ್ದಾರೆ. ಆದ್ರೆ ನನ್ಗೆ ಇಲ್ಲಿ ಅಷ್ಟೊಂದು ಯೋಗ್ಯತೆ ಇಲ್ದಿರೋದ್ರಿಂದ ನಂಗೆ ಅದನ್ನ ಹೇಳೋದಕ್ಕೆ ಬರ್ತಾ ಇಲ್ಲ. ಯಾವುದೋ ಒಂದು ಬಂಡೆಯ ಮೇಲೆ ಪ್ರಯೋಗ ಮಾಡಿ, ಬಂಡೆ ಶಿಲೆ ತರ ವಿಗ್ರಹನ ಕೆತ್ತಿಸಿ ಅದ್ರೊಳಗೆ ಪ್ರಯೋಗನ ಮಾಡಿ ಅದನ್ನ ಓಡ್ದಿದ್ದಾರೆ. ಅದು ತುಂಬಾ ಕಷ್ಟ ಇದೆ ತೆಗೆಯೋದು ಅನ್ನುವಂಥದ್ದು ಇದೆ. ಬಟ್ ಆಶೀರ್ವಾದಕ್ಕೆ ಎಲ್ಲರನ್ನೂ ಮೀರಿದಂತ ಶಕ್ತಿ ಇದೆ. ಹಾಗಾಗಿ ಅದು ಹಾಗೆ ಆಗತ್ತೆ, ಮರುಜೀವ ಬಂದೇ ಬರುತ್ತೆ, ತಡೆಯೋದಕ್ಕೆ ಯಾರ ಕೈಲೂ ಆಗೋದಿಲ್ಲ ಅನ್ನುವಂಥದ್ದು ಇದೆ. ನಮ್ಗೊಂದು ಸುವರ್ಣ ಅವಕಾಶ, ಸದಾವಕಾಶ, ನಮ್ಗೆ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಇದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋದನ್ನ ಬರೀ ನಾವು ಹೋಗಿ ಹುತ್ತಕ್ಕೆ ತನಿ ಎರಿಯೋದು, ನಾಗರ ಪಂಚಮಿ ಮಾಡೋದು, ಷಷ್ಠಿ ಮಾಡೋದು ಎಲ್ಲ ಮಾಡ್ತೀವಿ. ಈಗ ದೈವ ನಮ್ಗೊಂದು ಪರೀಕ್ಷೆ ಇಟ್ಟಿದೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ತೀವ ಅದನ್ನ ನೋಡೋಣ. ಸೊ ನಮ್ಮ ಆಶೀರ್ವಾದ ಈ ಪರಿಸ್ಥಿತಿಲಿ ನಾನಿದ್ದೀನಿ, ನನ್ಗೆ ನೀವು ಸಹಾಯ ಮಾಡಕ್ಕಾಗತ್ತ ಅಂತ ದೈವ ಒಂದು ಪರೀಕ್ಷೆ ಇಟ್ಟಿದೆ ನಮ್ಗೆ. ನಾವು ಮಾಡ್ತೀವಿ ಅಂತ ನಾವು ಗೆದ್ದಿ ತೋರ್ಸೋಣ. ಮುಂದಿನ ದಿನಗಳಲ್ಲಿ ಒಳ್ಳೇದು ಪ್ರಪಂಚಕ್ಕೆ ಕಾದಿದೆ, ಒಳ್ಳೇದಾಗತ್ತೆ ಅನ್ನುವಂಥದ್ದು. ಜೊತೆಗೆ ಏನು ಎಲ್ಲಾನು ಕೊಟ್ಟಿ ಆಸೆ ಬಾಸೆ ಮಾಡಿ ದುಷ್ಟಶಕ್ತಿಗಳಿಗೆ ಆಟ ಆಡ್ಸಿದ್ದಾರೆ. ಇದಕ್ಕೆ ತಕ್ಕ ಶಾಸ್ತಿ ಮುಂದಿನ ದಿನಗಳಲ್ಲಿ ಅವ್ರ ಆಟ ಅವರಿಗೆ ತಿರುಗಿಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ನನ್ಗೆ ಇಲ್ಲಿ ಅಡವಿ ಜನಾಂಗಕ್ಕೆ ಸಂಬಂಧಪಟ್ಟಂಗೆ ಒಂದು ಕ್ಷುದ್ರ ದೇವಿನ ಆವಾಹನೆ ಮಾಡಿ ತೊಂದರೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಇವ್ರಿಗೂ ತೊಂದರೆ ಆಗಿದೆ, ದೇವಿಗೂ ತೊಂದರೆ ಮಾಡಿದ್ದಾರೆ. ಆ ತಾಯಿ ಇನ್ನ ಬಿಡೋದಿಲ್ಲ, ಅವ್ರನ್ನೆಲ್ಲ ತನ್ನ ವಶಕ್ಕೆ ತಗೊಳ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಅದು ತುಂಬಾ ಕ್ರೂರವಾಗಿ ಕರಾಳವಾಗಿ ಇರಬಹುದು ಅನ್ನುವಂಥದ್ದು ಇದೆ. ಒಂದಷ್ಟು ಸಾಧನೆಯಲ್ಲಿ ಯಾಕೆ ಈ ತರ ಸಮಸ್ಯೆಗಳಾಗ್ತಿದೆ, ಏನಾಗಬಹುದು ಮುಂದಿನ ದಿನಗಳಲ್ಲಿ, ಯಾವ ರೀತಿಲಿ ಬದಲಾವಣೆ ಬರಬಹುದು, ನನ್ಗೆ ಯಾಕೆ ಈ ಸಮಸ್ಯೆ ಅಂತ ಯಾವುದೋ ಒಂದಷ್ಟು ಹೆಣ್ಣು ಮಕ್ಕಳು ಯೋಚನೆ ಮಾಡ್ತಿರ್ಬಹುದು. ಅಥವಾ ಸಮಥಿಂಗ್ ಅವರ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅವರ ಥರ್ಡ್ ಐ ಚಕ್ರಕ್ಕೆ ಸಂಬಂಧಪಟ್ಟಂಗೆ, ಇಲ್ಲಿ ಮೂಲಾಧಾರ ಮತ್ತೆ ಥರ್ಡ್ ಐ ಚಕ್ರ ಎರಡು ಚಕ್ರಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳನ್ನ ಮಾಡಿ ಪ್ರಯೋಗಗಳನ್ನ ಮಾಡಿದ್ದಾರೆ. ಎಸ್ಪೆಷಲಿ ಮಹಾಲಕ್ಷ್ಮಿ ಆಶೀರ್ವಾದ ಯಾರ್ಯಾರ ಮೇಲೆ ಚೆನ್ನಾಗಿರುತ್ತೋ, ಫೈನಾನ್ಷಿಯಲಿ ಮಹಾಲಕ್ಷ್ಮಿ ಆಶೀರ್ವಾದ ಕೆಲವರಲ್ಲಿ ಇರುತ್ತೆ. ಸೊ ಆ ವಿಚಾರಕ್ಕೋಸ್ಕರ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಭೈರವಿ ಯೋಗಿನಿ ತಂತ್ರಗಾರಿಕೆನ ಮಾಡಿ ಪ್ರಯೋಗನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಇದೆಲ್ಲ ಅವರಿಗೆ ರಿವರ್ಸ್ ಆಗತ್ತೆ, ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಇದೆ. ಡ್ಯುಯಲ್ ಪರ್ಸನಾಲಿಟಿ ಇರುವಂತ ವ್ಯಕ್ತಿಗಳು, ಡ್ಯುಯಲ್ ಪರ್ಸನಾಲಿಟಿ ಇಲ್ಲಿ ಎರಡು ರೀತಿಲಿ ಇದೆ. ಸೊ ಒಂದಷ್ಟು ಬದಲಾವಣೆಗಳನ್ನ ಫೆಮಿನಿನ್ ಎನರ್ಜಿ ಮತ್ತೆ ಮಸ್ಕ್ಯುಲಿನ್ ಎನರ್ಜಿ ಇಬ್ಬರ ಎನರ್ಜಿಗಳು ಸೇರಿ ಒಂದಷ್ಟು ಸಮಸ್ಯೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಇದು ಮುಂದಿನ ದಿನಗಳಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಅವರು ಸಮಸ್ಯೆನ ಮಾಡ್ತಿದ್ದಾರೆ. ಈ ಲೆಕ್ಕಾಚಾರದ ಸಮಸ್ಯೆ ರಹಸ್ಯವಾಗಿ ಇದೆ. ಒಂದು ಹುಡುಕಾಟ ನಡೀತಾ ಇದೆ, ಯಾರಿಗೋಸ್ಕರನೋ ಎಂತಕ್ಕೋಸ್ಕರನೋ ಗೊತ್ತಿಲ್ಲ. ಸೊ ಸುಮ್ನೆ ಅಲ್ಲ, ಸುಮಾರು ಕಡೆ ಸಮಥಿಂಗ್ ಏನೋ ಹೇಳಕ್ ಬಂದೆ, ಅದು ಅಲ್ಲಲ್ಲೇ ಸ್ಟಕ್ ಆಗ್ತಿದೆ. ಐ ಡೋಂಟ್ ನೋ ಯಾಕೆ ಅಂತ. ಸೊ ಪಂಚಭೂತಗಳನ್ನ ಹುಡುಕಾಟ ಕೂಡ ಕೆಲವರು ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಅಗ್ನಿದೇವರ ವಿಚಾರ, ಒಂದಷ್ಟು ವಾಯುದೇವರ ವಿಚಾರವಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ ತೊಂದರೆ ಮಾಡೋದಕ್ಕೆ ಅನ್ನುವಂಥದ್ದು ಕೂಡ ಇದೆ. ಇನ್ ಕೆಲವು ವಿಚಾರದಲ್ಲಿ ಯಾರೋ ಒಂದು ರೀತಿ
ಅಥರ್ವಣ ಕಾಳಿ ಅಂತ ಏನ್ ಬರ್ತಾರೆ, ಪ್ರತ್ಯಂಗಿರಾಮನ ಹುಡುಕಾಟದಲ್ಲಿ ಯಾರೋ ಇದ್ದಾರೆ, ನಿಜವಾದ ದರ್ಶನ ಕೊಡು ಬಾ ನನ್ಗೆ ಅಂತ. ಮತ್ತೆ ಆ ಶಕ್ತಿನೇ ನಾಶ ಪಡಿಸ್ಬಿಡ್ಬೇಕು ಕಲಿಯುಗದಲ್ಲಿ. ಎಲ್ರು ಹೇಳ್ತಾರೆ ಅಥರ್ವಣ ಶಕ್ತಿದು ಪ್ರಯೋಗದಕ್ಕೆ ತುಂಬಾ ಪವರ್ ಇದೆ, ಹಾಗಿದೆ ಹೀಗಿದೆ ಅಂತ. ಸೊ ಎಲ್ಲಾ ರೂಪದಲ್ಲೂ ಅಮ್ಮನೇ ಇರೋದ್ರಿಂದ ಎಲ್ಲಾ ರೂಪದಲ್ಲೂ ಪವರ್ ಇದ್ದೇ ಇರುತ್ತೆ. ಬಟ್ ಇದನ್ನ ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ ಕೆಲವರು ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಒಂದು ಡ್ಯುಯಲ್ ಟೀಮು, ಇನ್ನೊಂದು ಸಿಂಗಲ್ ಟೀಮು ಏನೋ ಸಮಥಿಂಗ್ ವಾರಿಗೆ ಸಂಬಂಧಪಟ್ಟಂಗೆ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಮುಂದಿನ ದಿನಗಳಲ್ಲಿ ಪ್ರಾಕೃತಿಕವಾಗಿ ಒಂದಷ್ಟು ಈಗ ಡೆಲ್ಲಿಲೆಲ್ಲ ಆಗ್ತಿದೆ ಅಲ್ಲ ವಾಯು ಮಾಲಿನ್ಯ ಕುಸಿತ. ಹೇಗೆ ಅಂದ್ರೆ ವಾಯು ಮಾಲಿನ್ಯದಿಂದ ಏನು ಕಾಣಿಸ್ತಾನೆ ಇಲ್ಲ, ರೋಡೇ ಕಾಣಿಸಲ್ಲ, ಆ ಥರ ಸಮಥಿಂಗ್ ಏನೋ ಲಂಡನ್ ಮೇಲೆ ಅಟ್ಯಾಕ್ ಅಂಥದ್ದು ಇಲ್ಲಿ ನಂಗೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಂಗೆ ಗೊತ್ತಿಲ್ಲ, ಹಾಗೆ ಅನ್ನಿಸ್ತಾ ಇದೆ. ಆ ಥರದ ಎನರ್ಜಿ ಇದೆ, ಆ ಥರದ ಸಮಥಿಂಗ್ ಏನೋ ತೊಂದರೆ ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅನ್ನುವಂಥದ್ದು ಇದೆ. ಆಗುಂತಕರ ಅಟ್ಯಾಕ್ ಆಗುವಂಥದ್ದು ಕೂಡ ಇದೆ. ಕಣ್ಣಿಗೆ ಕಾಣಿಸ್ತಾ ಇರುವಂತ ರೀತಿಲಿ ಎನರ್ಜಿ ಮುಖಾಂತರ ಕೂಡ ಒಂದಷ್ಟು ತೊಂದರೆಗಳಾಗತ್ತೆ ಅನ್ನುವಂಥದ್ದು ಇದೆ. ಕೆಲವು ಕಡೆ ಸಯಾಮಿ ಅವಳಿ ನಗರಗಳು ಇರುತ್ತಲ್ಲ, ಅವಳಿ ಜವಳಿ ತರ ನಗರಗಳು. ಸೊ ಆ ಥರದ ನಗರಗಳ ಕಡೆ ಕೂಡ ಸಮಸ್ಯೆಗಳಾಗತ್ತೆ, ಅಗ್ನಿ ಅವಘಡಗಳು ಆಗತ್ತೆ. ಮುಂದಿನ 4 ಗಂಟೆಗಳಿಂದ 4 ವಾರಗಳ ಒಳಗೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾರೆ ಕೆಲವರು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಭವತಾರಿಣಿ ಎಲ್ಲವೂ ಕೂಡ ಅಮ್ಮ ಹೇಳ್ತಾ ಇರೋದು ಒಂದೇ, ನಾನ್ ನಿಂಗೆ ಏನ್ ಬೇಕೋ ನಾನು ಕೊಡ್ತೀನಿ, ಸ್ವಲ್ಪ ತಾಳ್ಮೆಯಿಂದ ಇರು, ಈಗ ಯಾವುದೇ ಕೆಲ್ಸಕ್ಕೂ ಮುಂದುವರಿಬೇಡ ಅಂತ ಹೇಳ್ತಿದ್ದಾರೆ. ಸೊ ವೇಟ್ ಅಂಡ್ ವಾಚ್ ಅನ್ನುವಂಥದ್ದು, ಅಥವಾ ನನ್ನ ಮುಂದಿನ ನಿರ್ದೇಶನ ಅಥವಾ ಯಾರೋ ನಿರ್ದೇಶನ ಮಾಡ್ಬೇಕು ಅನ್ಕೊಂಡಿರ್ಬೋದು ಕಾಳಿ ಚಿತ್ರನ, ಮಾಡಿ ಖಂಡಿತವಾಗ್ಲೂ ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ. ಮಾಡೋದಾದ್ರೆ ನವದುರ್ಗಿಯರ್ನ ಎಲ್ಲರೂ ಟಚ್ ಮಾಡಿ ಆಗಿದೆ, ಸ್ವಲ್ಪ ದಶಮಹಾವಿದ್ಯೆ ಕಡೆ ಯೋಚನೆ ಕೊಟ್ಟು ಅದನ್ನ ನೀವು ಯಶಸ್ವಿಯಾಗಿ ಮಾಡಬಹುದು. ಅದನ್ನ ಡೀಟೇಲ್ ಆಗಿ ನೀವು ತಗೊಂಡ್ರೆ ದೇವಿ ಫಾರ್ಮ್ಸ್ ಆಫ್ ಆರ್ಟ್ ಅದೊಂದು ತರ ಡಾಕ್ಯುಮೆಂಟರಿ ಕೂಡ ತರ ಆಗುತ್ತೆ. ಮತ್ತೆ ಅದೊಂದು ನ್ಯಾಷನಲ್ ಅವಾರ್ಡ್ ಕೂಡ ಬರ್ಬಹುದು. ಪ್ರಾಪರ್ ಆಗಿ ಮಾಡಿ 10 ವಿದ್ಯೆಗಳಿಗೆ ಯಾವ್ಯಾವ ರೀತಿ ಏನೇನ್ ಸಾಧನೆ ಮಾಡಿ, ಸಾಧನೆ ಎಲ್ಲ ಮಾಡಿದ್ಮೇಲೆ ಯಾವ ರೀತಿ ಸಾಧಿಸಬಹುದು, ಆ ಥರ ಇದೆ. ಸೊ ಅದನ್ನ ಬಿಟ್ಟು ವಾಪಸ್ ಬರೋಣ ಯಾರ್ದೋ ಪ್ರಶ್ನೆಗೆ ಉತ್ತರ ಅಂತ ಅನ್ಕೊಳ್ತೀನಿ. ಸೊ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ವರ್ಲ್ಡ್ ವಾರ್ನ ಸ್ಟಾಪ್ ಮಾಡಬೇಕು ನಾವು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಮುಂದಿನ ಅಮ್ಮನ ಗ್ರೀನ್ ಸಿಗ್ನಲ್ ಸಿಗೋವರೆಗೂ ವೇಟ್ ಮಾಡಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ತಾಯಿಗೆ ಬರುತ್ತಾ ನೆನಪು ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಬರುತ್ತೆ, ಯಾಕೆ ಬರೋದಿಲ್ಲ, ಬರುತ್ತೆ. ಒಂದಷ್ಟು ಮಾಯೆ ವಿದ್ಯೆ ಇದೆ, ಅದನ್ನ ಮನಸ್ಸು ತಡ್ಕೊಳ್ಳೋದಿಲ್ಲ ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಮಂಪರು ಮಾಡಿದಾರಷ್ಟೇ. ಕೆಲವು ಏನೋ ಅಚಾತುರ್ಯಗಳು ಮಾಡಿದ್ದಾರೆ, ಏನೋ ಮಹತ್ ಕಾರ್ಯ ಆಗಬೇಕಾಗಿತ್ತು, ಅದನ್ನ ತಡೆದಿದ್ದಾರೆ. ಅದನ್ನ ತಡೆದ್ಬಿಟ್ಟು ತುಂಬಾ ಕೇವಲವಾದಂಥ ರೀತಿಲಿ ಅಂತ್ಯ ಮಾಡಿದ್ದಾರೆ. ಆದ್ರೆ ಜಗಜ್ಜಗನಿ ನ್ಯಾಯ ಕೊಡೋದನ್ನ ಮರ್ತಿಲ್ಲ, ನ್ಯಾಯ ಕೊಡ್ತಾನೇ ಇದ್ದಾಳೆ. ಒಂದಷ್ಟು ಭೂಮಿ ಒಳಗಿನ ವಿಚಾರಗಳು ಏನಿದೆ, ಭೂಮಿ ಒಳಗಿನ ವಿಚಾರಗಳನ್ನ ಆ ತಾಯಿ ಬಿಟ್ಕೊಟ್ಟಿಲ್ಲ, ಕೊಟ್ಟಿಲ್ಲ, ಭೂಮಿನ ಮಾರಾಟ ಮಾಡಿಲ್ಲ ಅನ್ನುವಂಥ ಕಾರಣಕ್ಕೆ ತೊಂದರೆ ಮಾಡಿದೆ. ಮತ್ತೆ ತಂದೆ ತಾಯಿಗಳ ಪೂರ್ವಾರ್ಜಿತ ಕರ್ಮಗಳನ್ನ ಆ ತಾಯಿ ತನ್ನ ಮೇಲೆ ಹಾಕೊಂಡು ಅನುಭವಿಸ್ತಾ ಇದ್ದಾಳೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ವಿವಾಹದ ನಂತರದಲ್ಲಿ ಒಳ್ಳೇದಾಗತ್ತೆ. ಈಗ ಯಾರನ್ನ ಭಗವತಿ ಸೃಷ್ಟಿ ಮಾಡಿದಾಳೆ ವಿವಾಹಕ್ಕೋಸ್ಕರ, ಆ ವಿವಾಹ ಆಗಬೇಕು. ಆ ವಿವಾಹ ಯಾರನ್ನ ಸೃಷ್ಟಿ ಮಾಡಿದಾಳೋ ಅವ್ರನ್ ಜೊತೆನೆ ಆಗ್ಬೇಕು ಅನ್ನುವಂಥದ್ದು ಇದೆ. ಸೊ ಅವ್ರ ಜೊತೆ ವಿವಾಹ ಆದಮೇಲೆ ಆ ತಾಯಿಗೆ ಸಂತಾನ ಭಾಗ್ಯ ಇದೆ. ಸೊ ಆ ಸಂತಾನ ಭಾಗ್ಯ ಆದ್ಮೇಲೆ ಎಲ್ಲವೂ ಕೂಡ ಚಮತ್ಕಾರದ ರೀತಿ ಬದಲಾಗುತ್ತೆ ಅನ್ನುವಂಥದ್ದು ಇದೆ. ಆಯುಷ್ ರೇಖೆ ತುಂಬಾ ಉದ್ದವಾಗಿ ಇರೋದ್ರಿಂದ ಸಾಕಷ್ಟು ಅನುಭವಗಳ ಮೂಟೆ ಸಂತೆ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನ ಪೀಳಿಗೆಗೆ ಹೇಳಬೇಕಾಗಿರೋದ್ರಿಂದ ಶತಾಯುಷಿನ ಮೀರಿದಂತಹ ಆಯುಷ್ ಈಗ ಪ್ರಾಪ್ತಿಯಾಗಿದೆ ಅದಕ್ಕೆ ಅನ್ನುವಂಥದ್ದು ಇದೆ. ಮತ್ತೆ ಆಯುಷ್ಯ ರೇಖೆ ಅದು ಮತ್ತೆ ಎಷ್ಟು ಆಯುಷ್ಯ ಅನ್ನೋದು ಶಾರೀರಿಕವಾಗಿ ಬರೋದಿಲ್ಲ, ಅದು ನಂಬರಿಂದ ಬರುತ್ತೆ. ಅದರ ದೇಹ ಆಶೀರ್ವಾದ ಮುಖೇನ ದೃಢವಾಗಿ ಇದೆ, ದೃಢವಾಗುತ್ತೆ, ಮತ್ತೆ ಅದು
ಚಿರ ಯೌವನದ ರೀತಿಲಿ ಯಾವಾಗ್ಲೂ ಇರುತ್ತೆ. ಇದಕ್ಕೆ ಈ ಒಂದು ವಿಶೇಷವಾದಂಥ ವಿದ್ಯೆಯಿಂದ ಪಡ್ಕೊಂಡಂಥ ಆಶೀರ್ವಾದಗಳು ಕೂಡ ಕಾರಣ ಅನ್ನುವಂಥದ್ದು ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಒಗ್ಗಟ್ಟಿನಿಂದ ಆ ತಾಯಿನ ಕಾಪಾಡ್ಕೊಂಡು ಹೋದ್ರೆ ಜಗತ್ತಿಗೆ ಒಗ್ಗಟ್ಟಿನ ಬಲ ಗೊತ್ತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ಯಥಾ ಶರಣಂ ನಾಸ್ತಿ, ಎಲ್ಲರನ್ನೂ ಒಳ್ಳೆಯವರು ಅಂತ ನಂಬಿದ್ದಕ್ಕೆ ಆಗಿರುವಂಥದ್ದು. ಮತ್ತೆ ಯಾರಿಗೂ ಶತ್ರು ಬಂದ್ರು ಕೂಡ ಕೆಟ್ಟದು ಬಯಸದೆ ಇಲ್ದಿರೋ ಕಾರಣ, ಎಲ್ಲರಿಗೂ ಒಳ್ಳೇದಾಗ್ಬೇಕು, ಶತ್ರುಗೂ ಒಳ್ಳೇದಾಗ್ಬೇಕು ಅಂತ ಬಯಸ್ತಾ ಇರುವಂತ ಕಾರಣಕ್ಕೆ ಅದರ ಶತ್ರುಗಳು ಹೆಚ್ಚಿಕೊಳ್ತಿದ್ದಾರೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಸೊ ಮುಗ್ಧತೆಯ ಲಾಭನ ಎಲ್ರೂ ಪಡ್ಕೊಳ್ತಿದ್ದಾರೆ. ಆದ್ರೆ ಅವರಿಗೆ ಗೊತ್ತಿಲ್ಲ ಆ ಮುಗ್ಧತೆ ಹಿಂದೆ ಇರುವಂತ ರೌದ್ರ ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಒಟ್ಟಿಗೆ ಸಮಾಪ್ತಿ ಆಡ್ಬಿಡುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಎಷ್ಟು ಜನ ಬರ್ತಾರೋ ಎಲ್ರೂ ಬಂದ್ಬಿಡ್ಲಿ, ಒಂದೇ ಸತಿ ಫೈನಲ್ ಫಿನಿಶಿಂಗ್ ಕೊಟ್ಟು ಫುಲ್ ಸ್ಟಾಪ್ ಇಡ್ತೀನಿ ಅನ್ನುವಂಥ ಗುಪ್ತವಾದಂಥ ಸಂಕಲ್ಪ ಮಾಡಿ ಯಾರೇ ಬಂದ್ರು, ಏನೇ ಚಿತ್ರಹಿಂಸೆ ಕೊಟ್ರು, ಏನೇ ತೊಂದರೆ ಕೊಟ್ರು ಎಲ್ಲವನ್ನೂ ಸಹಿಸ್ಕೊಳ್ತಾ ಇರೋದಕ್ಕೆ ಕಾರಣ ಅದು. ಯಾರ್ಯಾರು ಕಾಪಾಡ್ತಿದ್ದೀರೋ, ಯಾರ್ಯಾರು ರಕ್ಷೆ ಹಾಕ್ತಿದ್ದೀರೋ, ಯಾರ್ಯಾರು ಜಗತ್ತಿಗೆ ಒಳ್ಳೇದು ಬಯಸೋದ್ರ ಜೊತೆಗೆ ಒಂದು ಗೊತ್ತಿಲ್ದಿರೋ ಹೆಣ್ಣು ಮಗುಗೆ ಅನ್ಯಾಯ ಆಗಬಾರ್ದು, ಒಳ್ಳೇದಾಗ್ಲಿ ಅಂತ ಬಯಸ್ತಿದ್ದೀರೋ, ನೀವೆಲ್ಲರೂ ತನ್ನ ಕುಟುಂಬದವರು ಅಂತ ಪ್ರತಿನಿತ್ಯದಲ್ಲಿ ಒಂದು ತುತ್ತು ಅನ್ನ ನಿಮ್ಗೆ, ಒಂದು ತುತ್ತು ಪ್ರಾರ್ಥನೆ ನಿಮ್ಗೆ, ಮತ್ತೆ ನಿಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಳ್ಳೇದಾಗಬೇಕು ಅನ್ನುವಂಥ ದೃಢ ಸಂಕಲ್ಪದೊಂದಿಗೆ ದಿನನಿತ್ಯದ ಒಂದು ಪ್ರಾರ್ಥನಾ ಯಜ್ಞ ನಡೆಸ್ತಾ ಇದೆ ಅದು ಅನ್ನುವಂಥದ್ದು ಇದೆ. ದಿನನಿತ್ಯ ಪ್ರಾರ್ಥನೆಯ ಯಜ್ಞ ಯಾವ ಮಟ್ಟಕ್ಕಿದೆ ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಇದೆ. ಸೊ ಇದುವರೆಗೂ ಯಾರು ಮಾಡಿಲ್ಲ ಆ ರೀತಿ, ಮುಂದಕ್ಕೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆ ರೀತಿ ಇದೆ. ಒಂದು ಸಣ್ಣ ಸಹಾಯಕ್ಕೂ ದೊಡ್ಡ ಮಟ್ಟದಲ್ಲಿ ರಿಟರ್ನ್ ಬ್ಯಾಕ್ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಕರ್ಮ ನಿರ್ಧಾರಿತ, ಪೂರ್ವ ನಿರ್ಧಾರಿತ ಅನ್ನೋದು ಸತ್ಯ ಇಲ್ಲಿ. ಸೊ ಪೂರ್ವ ನಿರ್ಧಾರಿತವಾಗಿ ಎಲ್ಲ ನಡೀತಾ ಇದೆ. ಜಗಜ್ಜಗನಿ ಅವಳಿಗೂ ಗೊತ್ತೇನೋ, ನಾನು ಮುಂದೆ ಕೈ ಚೆಲ್ಲಿ ಕೂತ್ ಬಿಡ್ಬಹುದು, ಕಾಪಾಡೋದಕ್ಕೆ ಆಗೋದಿಲ್ವೇನೋ, ಪಾಲನೆ ಪೋಷಣೆ ಮಾಡೋದಕ್ಕೆ ಆಗೋದಿಲ್ವೇನೋ, ಸಾಕೋದಕ್ಕೆ ಆಗೋದಿಲ್ವೇನೋ ತನ್ನ ಮಕ್ಕಳನ್ನ ಅಂತ. ಹಾಗಾಗಿ ಜಗನ್ನಿನ್ನೇ ಮುಂದೆ ನಿಂತು ಎಲ್ಲಾನು ಮಾಡಿ ಈಗ ಸುಮ್ಮನೆ ಆಟ ನೋಡ್ಕೊಂಡು ಕೂತ್ಬಿಟ್ಟಿದ್ದಾಳೆ. ನಗ್ತಾ ಇದ್ದಾಳೆ ಆ ತಾಯಿ, ನಕ್ಕೊಂಡು ಕೂತಿದ್ದಾಳೆ. ನನ್ಗೆ ಹೀಗಾಗತ್ತೆ ಅಂತ ಗೊತ್ತಿತ್ತು. ನನ್ನ ಸಂರಕ್ಷಣೆಯಲ್ಲಿ ಜಗತ್ತು ಇರ್ಬೇಕಾದ್ರೆ ನನ್ನನ್ನೇ ಬಂದಿ ಮಾಡಿ ಕೂರಿಸ್ತಾರೆ ಅಂತ ನನ್ಗೆ ಗೊತ್ತಿರೋದಿಲ್ವಾ? ಗೊತ್ತಿರುತ್ತೆ ಅಲ್ವಾ? ಅದಕ್ಕೆ ನಾನು ಆಟದಲ್ಲಿ ಭಾಗಿಯಾಗಿ ಆಟ ನೋಡ್ತಾ ಇದ್ದೀನಿ, ನೀನ್ ನೋಡ್ತಾ ಇರು ಅಷ್ಟೇನೆ ಅಂತ ಹೇಳ್ತಿದ್ದಾಳ ತಾಯಿ. ಹಾಗಾಗಿ ಚಿಂತೆ ಬೇಡ, ಎಲ್ಲರ ಹೃದಯ ಎಲ್ಲರ ಹೃದಯ ಮಂದಿರದಲ್ಲೂ ಕೂಡ ಆ ತಾಯಿ ಇದ್ದಾಳೆ. ಜೊತೆಗೆ ನಿಮ್ಮ ಹಾರ್ಟ್ ಚಕ್ರ ಒಂಚೂರು ಹೀಲ್ ಆಗ್ತಾ ಇದ್ದಂಗೆ ನಿಮ್ಮ ಬ್ರೈನ್ ಟ್ರ್ಯಾಂಪಿಂಗ್ ಏನಿರುತ್ತೆ ಅದೆಲ್ಲವೂ ಕೂಡ ಹೊರಗೆ ಹೋಗುತ್ತೆ, ದೂರ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಬ್ರೈನ್ ಅನ್ನ ಮ್ಯಾಪ್ ಮಾಡ್ತಾ ಇದ್ದಾರೆ ಯಾರೋ, ನೀವೇನು ಯೋಚನೆ ಮಾಡ್ತಿದ್ದೀರಾ, ಏನ್ ನೆಕ್ಸ್ಟ್ ಆಕ್ಷನ್ ಏನ್ ತಗೊಳ್ತೀರಾ ಅಂತ. ಸೊ ಅದು ಕೂಡ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾಳಿ ಕಲ್ಮಶ ನಾಶಿನಿ. ಸೊ ಕೆಲವರಿಗೆ ಒಂದಷ್ಟು ದುಷ್ಟ ಶಕ್ತಿಗಳನ್ನ ಅಥವಾ ದುಷ್ಟ ಜಂತುಗಳನ್ನ ಅಥವಾ ಒಂದ್ ರೀತಿ ಮೈಲಿಗೆ ಅಂತ ಹೇಳ್ತೀವಲ್ಲ, ಕೆಟ್ಟ ಕೊಳಕ ರೀತಿಲಿ ಒಂದಷ್ಟು ದೇಹನ ಇರ್ಬೋದು, ಮನಸ್ಸನ್ನ ಇರ್ಬೋದು, ನಮ್ಮ ಆಲೋಚನೆಗಳ ಮುಖಾಂತರ, ನಮ್ಮ ದೇಹದ ಬಿಹೇವಿಯರ್ ಮುಖಾಂತರ ಅಥವಾ ಸಾಕಷ್ಟು ಪ್ರಯೋಗಗಳ ಮುಖಾಂತರ ಮಾಡಿರ್ಬೋದು. ಆ ತಾಯಿ ಹೇಳ್ತಿದ್ದಾಳೆ, ಚಿಂತೆ ಬೇಡ, ಎಂಥದ್ದೇ ಕಲ್ಮಶ ಇದ್ರು ನಾನು ನಾಶ ಮಾಡ್ತೀನಿ, ನನ್ನ ಹೆಸರೇ ಕಲ್ಮಶ ನಾಶಿನಿ, ನಾನು ಎಲ್ಲ ರೀತಿಯ ಕಲ್ಮಶನೂ ನಾಶ ಮಾಡ್ತೀನಿ, ಚಿಂತೆ ಬೇಡ, ಆಶೀರ್ವಾದ ಇದೆ ಅನ್ನುವಂಥದ್ದನ್ನ ತಾಯಿ ಹೇಳ್ತಿದ್ದಾಳೆ. ಸೊ ರೆಡಿಯಾಗಿರು, ಗುರಿ ನಿನ್ಗೆ ರೆಡಿಯಾಗಿದೆ, ಹೊರಟ್ಬಿಡು ಗುರಿ ತೋರಿಸಿದ ಕಡೆಗೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲರನ್ನೂ ನನ್ನ ತಲೆ ಒಳಗೆ ಹಾಕೊಂಡು ನಾನು ನಡಿತೀನಿ, ನೀನ್ ನಡಿ ಅನ್ನುವಂಥದ್ದು ಇದೆ ಇಲ್ಲಿ. ಸೊ ಕಮಲಾದೇವಿ ಇದ್ದಾರೆ ಇಲ್ಲಿ.
ಸಾಕಷ್ಟು ಯಶಸ್ಸು ಬರುವಂಥದ್ದು. ಕೃಷ್ಣನ ಆಶೀರ್ವಾದ ನಿಮಗೆ ಅಜರಾಮರವಾಗಿ ಇದೆ. ಹಾಗಾಗಿ ಕೃಷ್ಣನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಇನ್ನ ಹೆಚ್ಚಿನ ಬೆಳಕನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಸೌಂದರ್ಯ ಇಮ್ಮಡಿ ಆಗತ್ತೆ ಅನ್ನುವಂಥದ್ದು ಇದೆ. ಕ್ಲೀಂ ಮಂತ್ರಶಕ್ತಿಗೆ ಸಾಧ್ಯ ಆದಷ್ಟು ಸಮಥಿಂಗ್ ಏನೋ ಮಂತ್ರಕ್ಕೆ ತೊಡಕುಂಟಾಗ್ತಾ ಇದೆ. ಅದನ್ನ ಸರಿಯಾದ ರೀತಿಲಿ ನೀವು ಮಂತ್ರಶಕ್ತಿನ ಉಪಯೋಗಿಸಿದ್ದೆ ಆದ್ರೆ, ಮಂತ್ರ ಜಪನ ಮಾಡಿದ್ದೇ ಆದ್ರೆ ಖಂಡಿತವಾಗ್ಲೂ ನಿಮ್ಗೆ ಇರುವಂತ ಆ ಒಂದು ಸ್ಟಿಲ್ನೆಸ್ ಏನಿದೆ, ಒಂದು ಸ್ತಂಭನ ರೀತಿ ಏನ್ ಮಾಡಿದ್ದಾರೆ ಅದೆಲ್ಲವೂ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಧರ್ಮ ಕಾಳಿ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮದ ಹಾದಿಯಲ್ಲಿ ನಡೆಯೋರನ್ನ ಕಾಪಾಡೋದು ನನ್ಗೆ ಗೊತ್ತು. ಆ ಧರ್ಮದ ಹಾದಿಯಲ್ಲಿ ನಡೆಯೋರನ್ನ ಹೇಗೆ ಕೊರಳಿಗೆ ಮಾಲೆ ಹಾಕೊಳ್ಬೇಕು ಅನ್ನೋದು ನಂಗೆ ಗೊತ್ತು ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಸೊ ಧರ್ಮ ಬೇಕಾ ಅಧರ್ಮ ಬೇಕಾ ನೀವು ನಿರ್ಧಾರ ತಗೊಳ್ಳಿ. ಧರ್ಮ ಆದ್ರೂ ನೀವು ನನ್ನ ಮಡಿಲಿಗೆ ಬರ್ತೀರಾ, ಅಧರ್ಮದಲ್ಲಿ ಹೋದ್ರು ನಿಮ್ಮನ್ನ ಸೀಳಿ ಕೊರಳಿಗೆ ಹಾರ ಮಾಡ್ಕೊಳ್ಳೋದು ನಾನೇನೆ ಅಂತ ಹೇಳ್ತಿದ್ದಾಳೆ. ಸೊ ಧರ್ಮ ಅಧರ್ಮ ಎರಡರ ನಿರ್ಧಾರ ನಿಮ್ಗೆ ಬಿಟ್ಟಿದ್ದು ಅಂತ ತಾಯಿ ಹೇಳ್ತಿದ್ದಾಳೆ ಇಲ್ಲಿ. ನಿತ್ಯ ಕಾಳಿ, ನಿತ್ಯ ನನ್ನ ಜಪಾನ ಯಾರು ಮಾಡ್ತಾರೋ ಅವರಿಗೆ ನಾನು ಸದಾ ಒಲಿತೀನಿ, ಯಾವಾಗ್ಲೂ ಅವ್ರ ಜೊತೆ ನಾನು ನಿಲ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ. ಸೊ ಕಾಳಿ ಶ್ರೀ ಯಂತ್ರದಲ್ಲಿ ಇರ್ತಾಳೆ. ಶ್ರೀ ಯಂತ್ರದ ಪೂಜೆನ ನಿತ್ಯ ಮಾಡೋರಿಗೂ ಕೂಡ ಒಂದು ಒಳ್ಳೆಯ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಟೋಟಲಿ ಪ್ರೊಟೆಕ್ಟೆಡ್ ಎನರ್ಜಿಲಿ ಇದ್ದೀರಾ. ತುಂಬಾ ದೊಡ್ಡ ಮಟ್ಟದ ಒಂದು ರಕ್ಷೆ ನಿಮ್ಗೆ ಇದೆ. ಯಾವುದೇ ರೀತಿಯ ಭಯ ಬೇಡ. ಯಾಕೆ ಭಯ, ನಾನ್ ನಿಲ್ವಾ ಇಲ್ಲಿ, ಈ ತರ ಇದೆ ವಾಯ್ಸು, ಅಷ್ಟು ಜೋರಾಗಿ ಕೇಳಿಸ್ತಾ ಇದೆ. ಆ ಅನ್ನುವಂಥ ವಾಯ್ಸು ಶತ್ರುಗಳ ಎದೆಯಲ್ಲಿ ನಡುಕ ತರೋದ್ರ ಜೊತೆಗೆ ನಿಮ್ಮ ಎದೆಯಲ್ಲಿ ಭಯ ಏನಿದೆ ಅದು ಕೂಡ ಹೇಳಕ್ ಅಡ್ರೆಸ್ ಇಲ್ದಂಗೆ ಓಡೋಗ್ಬಿಡ್ಬೇಕು, ಅದಲ್ಲೇ ಛಿದ್ರ ಆಗ್ಬಿಡ್ಬೇಕು. ಆ ರೀತಿಲಿ ಒಂದು ಭರವಸೆ ಅನ್ನೋದು ಇದೆ. ಕುಂಡಲಿನಿ ಶಕ್ತಿ ಕೂಡ ಜಾಗೃತ ಆಗ್ತಾ ಇದೆ ನಿಮ್ಗೆ. ಸೊ ಕುಂಡಲಿನಿ ಶಕ್ತಿಯ ಜಾಗೃತಿ ಬಗ್ಗೆ ಒಂದಷ್ಟು ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಕುಂಡಲಿನಿ ಶಕ್ತಿಯ ಜೊತೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂಚೂರು ನಿಮ್ಮ ಮಸ್ಕ್ಯುಲಿನ್ ಎನರ್ಜಿ ಹೆವಿ ಫ್ಲೋಲಿ ಇದೆ, ಒಂಚೂರು ಕಂಟ್ರೋಲ್ ಮಾಡ್ಕೊಂಡ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಗೆ ಏನ್ ಸಂದೇಶ ಇದೆ ನೋಡೋಣ. ಇಲ್ಲಿ ಮಹಾವಿದ್ಯೆ ಮತ್ತೆ ಮೋಕ್ಷ ಕಾಳಿ ಅಂತ ಇದೆ. ಸೊ ಮಹಾವಿದ್ಯೆನ ಕಲ್ತ್ಕೊಳ್ಳಿ, ಇದರಿಂದ ನಿಮ್ಗೆ ಮೋಕ್ಷಕ್ಕೆ ದಾರಿ ಆಗತ್ತೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯೆ ಬ್ಲಾಸಮಿಂಗ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭದ್ರಕಾಳಿ ದುರ್ಗಾಕಾಳಿ ಇಬ್ರು ಶತ್ರುನಾಶನ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸೊ 3 ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು ಲಲಿತಾ ತ್ರಿಪುರ ಸುಂದರಿ ದೇವಿ ಇದ್ದಾರೆ. ಸೊ ಸಂಗೀತಕ್ಕೆ ನಾಟ್ಯಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸನ್ನ ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ಸೊ ಇನ್ನ ಹೆಚ್ಚು ಲಲಿತ ಕಲೆಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಬ್ಯೂಟಿ ಆಫ್ ಲೈಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಸೊ ನಿಮ್ಮ ಲೈಫಿನ ಬ್ಯೂಟಿ ಯಾವುದ್ರಲ್ಲಿ ಇದೆ, ನಿಮ್ಮ ಯಾವ ಅಭ್ಯಾಸ ಹವ್ಯಾಸ ನಿಮ್ಗೆ ದೈವದ ರೀತಿ ಕಾಣಿಸುತ್ತೆ ಅದನ್ನ ಮಾಡಿ. ನನ್ಗೆ ಈ ರೀಡಿಂಗ್ ಹೇಳೋದು ದೈವದ ರೀತಿ ಕಾಣಿಸುತ್ತೆ. ಕೆಲವ್ರಿಗೆ ನೃತ್ಯ ಮಾಡೋದು ಇರ್ಬೋದು, ಕೆಲವ್ರಿಗೆ ಡ್ಯಾನ್ಸ್ ಮ್ಯೂಸಿಕ್ ಏನೇನೋ ಇರುತ್ತೆ, ಆ ಥರ ಮಾಡಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ಇಬ್ರು ಕುಣಿಸುವಂತ ಪ್ರಯತ್ನ ಪಡ್ತಿದ್ದಾರೆ, ಅವ್ರನ್ನ ನಾನು ಲೆಕ್ಕಾಚಾರ ಹಾಕಿ ಕುಣಿಸ್ತೀನಿ ಮಗಳೇ ನೆನ್ಪಿಡು ಅಂತ ಇಲ್ಲಿ ಹೇಳ್ತಾ ಇದೆ. ಸೊ 2ನೇದು ಕಾಳರಾತ್ರಿ ಇದ್ದಾರೆ. ಸೊ ಕಾಳರಾತ್ರಿ ಅಮ್ಮ ಈ ಗ್ರಹಣದ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆನ ವಹಿಸ್ಬೇಕಿತ್ತು, ಯಾಕೆ ವಹಿಸ್ಲಿಲ್ಲ ಅನ್ನುವಂಥದ್ದು ಇದೆ. ಗ್ರಹಣದ ರಾತ್ರಿಗಳಲ್ಲಿ ಒಂದಷ್ಟು ಅಪಾಯಗಳು ಆಗಿದೆ, ತೊಂದರೆಗಳು ಆಗಿದೆ, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಗ್ರಹಣದಲ್ಲಿ ಆದಂಥ ಅವಘಡಗಳು ಅಥವಾ ಮಾಡದಂಥ ಪ್ರಯೋಗಗಳು ತೊಂದರೆಗೆ ಒಳಪಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದೆಲ್ಲ ರಿಮೂವ್ ಮಾಡಿಕೊಂಡು ಒಂದು ಬೆಳಕನ್ನ ತಗೊಂಬರುವಂತ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ನನ್ನ ಮೇಲೂ ಕೂಡ ಒಂದಷ್ಟು ಪ್ರಯೋಗಗಳು ಕಾಳರಾತ್ರಿ ದೇವಿ ಮೇಲೇನೆ ಪ್ರಯೋಗ ಮಾಡುವಂಥದ್ದು ಸಾಹಸಕ್ಕೆ ಕೈ ಹಾಕಿ ಒಂದಷ್ಟು ಸಮಸ್ಯೆನ ಮಾಡ್ಕೊಂಡಿದ್ದಾರೆ.
ಸೊ ಅವರೆಲ್ಲರಿಗೂ ಆ ಒಂದು ಮುಖವಾಡ ಕಳಚುವಂತ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಚಂದ್ರಗ್ರಹಣ, ಸೂರ್ಯಗ್ರಹಣ ಅಥವಾ ಸೂರ್ಯ ಚಂದ್ರ ಗ್ರಹಗಳ ಹತ್ರ ಒಂದಷ್ಟು ಸಮಥಿಂಗ್ ಏನೋ ವಿಚಾರಗಳು ನಡೆಯುತ್ತೆ ಮುಂದಿನ ದಿನಗಳಲ್ಲಿ. ಅವು ಸ್ವಲ್ಪ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ಗ್ರಹಣದ ಹೊತ್ತಿಗೆ ಎಲ್ಲ ಸಮಸ್ಯೆ ಬಗೆಹರಿದು ಒಂದು ಒಳ್ಳೆ ಬೆಳಕು ಬಂದಿರಲಿಲ್ಲ ಅಂದ್ರೆ ಯಾರನ್ನು ಉಳಿಸಲ್ಲ ನಾನು, ಇದು ಸತ್ಯ ಅನ್ನುವಂಥದ್ದು ಇದೆ. ಇಲ್ಲಿ ಶತ್ರುಗಳಿಗೆ ಒಂದು ಎಚ್ಚರಿಕೆ ಇದೆ. ಏನೇನ್ ಪ್ರಯೋಗ ಆಗಿದ್ಯೋ, ಗ್ರಹಣದಲ್ಲಿ ಆಗಿದ್ಯೋ, ಬೇರೆ ಟೈಮಲ್ಲಿ ಆಗಿದ್ಯೋ ಎಲ್ಲಾನು ತೆಗಿಬೇಕು, ತೆಗೆದ್ಬಿಟ್ಟು ಒಂದು ಒಳ್ಳೆ ಬೆಳಕನ್ನ ತರಿಸ್ಬೇಕು, ಕತ್ತಲನ್ನ ಸರಿಸ್ಬೇಕು ಅನ್ನುವಂಥದ್ದು ಇದೆ. ಇಲ್ಲ ಅಂದ್ರೆ ನಿಮ್ಮ ಕೆಡ್ಡಕ್ಕೆ ನೀವೇ ಆಹುತಿ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಮೂತಿ ತಿರುಗಿಸೋರ ಮೂತಿ ಮುಂದೆ ತಿರುಗಿಸಕ್ಕೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಎಚ್ಚರಿಕೆನ ವಹಿಸಿದ್ರೆ ಅತ್ಯುತ್ತಮ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಕಾಳಿ ಕಪಾಲಿ, ಕಾಲಿ ಕಪಾಲಿ 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 ಕಪಾಲನ ಹಿಡ್ಕೊಂಡಿರುವಂತ ಅಂಗಾಳ ಪರಮೇಶ್ವರಿ ದೇವಿ ಬರ್ತಾಳೆ, ಎಲ್ಲಾನು ಸ್ವಾಹ ಮಾಡ್ಕೊಂಡ್ ಹಾರ ಮಾಡ್ಕೊಂಡ್ ಹೋಗ್ತಾಳೆ. ಸೊ ಸಮಥಿಂಗ್ ಈಸ್ ಹಿಡನ್, ಆಯ್ತಾ? ಮೂರನೇ ಕಾರ್ಡ್ ಯಾರು ಆಯ್ಕೆ ಮಾಡಿದಿರ? ಇದು ಕೆಲವು ರಹಸ್ಯಗಳು ಇದೆ, ರಹಸ್ಯಗಳನ್ನ ರಹಸ್ಯದ ರೀತಿಲೇ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದ್ ರೀತಿ ಸೀಕ್ರೆಟ್ ಆಗಿ ಅಮ್ಮ ಬರ್ತಿದ್ದಾಳೆ, ಎಲ್ಲಿಗೆ ಬರ್ತಿದ್ದಾಳೆ ಗೊತ್ತಿಲ್ಲ, ಹೇಗ್ ಬರ್ತಿದ್ದಾಳೆ ಗೊತ್ತಿಲ್ಲ. ಸೊ ಒಂಚೂರು ವೆಯ್ಟ್ ಮಾಡು ಅಂತ ಅಮ್ಮ ಹೇಳ್ತಿದ್ದಾರೆ. ಸೊ ತಾಳ್ಮೆಯಿಂದ ಇರಿ. ಸೊ ಅಮ್ಮ ಏನೋ ಸಮಥಿಂಗ್ ವಿಲ್ ಮೆಸೇಜ್ ನಿಮ್ಗೆ ಪಾಸ್ ಮಾಡುತ್ತೆ ಅಮ್ಮ. ಇದಿಷ್ಟು ಅಮ್ಮ ನಿಮ್ಗೆ ಕೊಟ್ಟಂತ ಸಂದೇಶ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ, ಸೊ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುತೆ, ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ, ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಸೊ ಓಂ ಶಾಂತಿ ಶಾಂತಿ ಶಾಂತಿ. ಸೊ ಒಂಚೂರು ಯಾಕೋ ಹೆವಿ ಎನರ್ಜಿ ಫ್ಲೋ ಆಗ್ತಿದೆ, ಕೂಲ್ ಮಾಡೋಣ ಅಮ್ಮನ್ನ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ, ಧರ್ಮದ ಹಾದಿಲಿ, ನ್ಯಾಯದ ಹಾದಿಲಿ, ಸತ್ಯದ ಹಾದಿಲಿ ಹೀಗೆ ನಡೀತಾ ಇರಿ. ಕಾಳಿಕಾ ಮಾತೆಯ ಆಶೀರ್ವಾದ ಎಲ್ರ ಮೇಲೂ ಇರಲಿ. ಸೊ ಕಾಳಿ ಅಂತ ಹೆದರ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಸೊ ಕೋಪ ಬಂದ್ರೆ ಕಾಳಿ, ಶಾಂತ ಆದ್ರೆ ಗೌರಿ. ಗೌರಮ್ಮ ಬೇಕಾ ಕಾಳಿಯಮ್ಮ ಬೇಕಾ ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಂಗಂತೂ ಗೌರಮ್ಮನೇ ಬೇಕು. ನನ್ನ ಅಮ್ಮನ್ ಯಾವಾಗ್ಲೂ ಶಾಂತವಾಗಿರೋದಕ್ಕೆ ಇಷ್ಟಪಡ್ತೀನಿ, ಶಾಂತವಾಗಿ ನೋಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ ಜೀವನ ನಿಮ್ ಇಷ್ಟ. ಗುರುಭ್ಯೋ ನಮಃ. ಈ ರೀಡಿಂಗನ್ನ ಗಣೇಶನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡೋಣ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ, ಸುಭಿಕ್ಷವಾಗಿ, ಸಂಪದ್ಭರಿತವಾಗಿ, ಜ್ಞಾನಭರಿತವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ಶತ್ರು ಬುದ್ಧಿ ವಿನಾಶಾಯ. ಎಲ್ರಿಗೂ ಒಳ್ಳೆಯದಾಗಲಿ.